ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ದುನಿಯಾ ಕಾಸ್ಟ್ಲಿ ಆಗ್ತಾ ಇದೆ. ಹೊಸ ವರ್ಷದ ಖುಷಿಯಲ್ಲಿದ್ದ ಜನರಿಗೆ ಸರ್ಕಾರ ಶಾಕ್ ನೀಡಿದೆ. ಹೊಸ ವರ್ಷದ ಖುಷಿಯಲ್ಲಿದ್ದ ಜನರಿಗೆ ಸರ್ಕಾರ ನಿಜಕ್ಕೂ ಶಾಕ್ ನೀಡಿದೆ ಅಂತಾನೆ ಹೇಳಬಹುದು. ಬಸ್ ಟಿಕೆಟ್ ದರ 15% ಏರಿಕೆ ಮಾಡಿತ್ತು ರಾಜ್ಯ ಸರ್ಕಾರ. ಇನ್ನು ಸರ್ಕಾರದಿಂದ ದರ ಏರಿಕೆ ಬೆನ್ನಲ್ಲೇ ಇದೀಗ ಖಾಸಗಿ ಬಸ್ ಮಾಲೀಕರ ಸರದಿ ಶುರುವಾಗಿದೆ. ಖಾಸಗಿ ಬಸ್ ಟಿಕೆಟ್ ದರ ಕೂಡ ಏರಿಕೆ ಮಾಡೋದಕ್ಕೆ ಮಾಲೀಕರು ಚಿಂತನೆಯನ್ನ ನಡೆಸಿದ್ದಾರೆ. 15% 20% ದರ ಏರಿಕೆಯನ್ನ ಮಾಡೋದಕ್ಕೆ ಮಾಲೀಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಂದು ಕಡೆ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ದರ 15% ಅಷ್ಟು ಹೆಚ್ಚಿಗೆ ಮಾಡಿದ್ರು, ಈಗ ನಾವೇನು ಕಡಿಮೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಖಾಸಗಿ ಬಸ್ ಮಾಲೀಕರು ಕೂಡ 15% 20% ಬಸ್ ದರವನ್ನ ಏರಿಕೆ ಮಾಡಲಿದ್ದಾರೆ. ಒಟ್ಟಾರೆಯಾಗಿ ಸರ್ಕಾರಕ್ಕೆ ಖಾಸಗಿ ಕೂಡ ಪೈಪೋಟಿ ನೀಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಪ್ರತಿ ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರಿಂದ ಬೇಡಿಕೆ ಬಂದ್ರೆ ಏರಿಕೆ ಆಗೋದು ನಿಶ್ಚಿತ. ಇನ್ನು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಖಾಸಗಿ ಬಸ್ನ ಮಾಲೀಕರು. ಕೆಲವೇ ದಿನಗಳಲ್ಲಿ ಎಲ್ಲಾ ಬಸ್ ಮಾಲೀಕರ ಜೊತೆಗೆ ಕೂಡ ಸಂಘದ ಸಭೆ ನಡೆಸ್ತಾರೆ. ಅದಾದ ಮೇಲೆ ನಿರ್ಣಯವನ್ನ ಕೈಗೊಳ್ತಾರೆ. ಇನ್ನು ಬಸ್ ಮಾಲೀಕರ ಸಭೆಯ ನಂತರ ದರ ಏರಿಕೆ ಬಗ್ಗೆ ಸ್ಪಷ್ಟವಾಗಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಬಸ್ ಮಾಲೀಕರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿ ಖಾಸಗಿ ಬಸ್ ದರವನ್ನ ಏರಿಕೆ ಮಾಡಲಾಗುತ್ತೆ. ಹಾಗಾದ್ರೆ ಮಾಲೀಕರು ಹೇಳಿದಷ್ಟು ದರವನ್ನ ಏರಿಕೆ ಮಾಡ್ತಾರಾ ಸಂಘದ ಸದಸ್ಯರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಪ್ರತಿ ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರಿಂದ ಏನಾದ್ರೂ ಬೇಡಿಕೆ ಬಂದ್ರೆ, ಡಿಮ್ಯಾಂಡ್ ಮಾಡಿದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಖಾಸಗಿ ಮಾಲೀಕರು ಇಲ್ಲ ಜಾಸ್ತಿ ಮಾಡ್ಬಿಡೋಣ ಅನ್ನುವಂತಹ ಕೂಗುಗಳು ಕೇಳಿ ಬಂದ್ರೆ ಎಲ್ಲವನ್ನ ಕೂಡ ಡಿಸ್ಕಸ್ ಮಾಡಿ ಈಗ ಸರ್ಕಾರಿ ಬಸ್ನ ದರ ಹೇಗೆ ಏರಿಕೆ ಮಾಡಿದಾರೋ ಅದೇ ರೀತಿ 15% 20% ದರವನ್ನ ಏರಿಕೆ ಮಾಡೋದ್ರ ಬಗ್ಗೆ ಸಭೆಯನ್ನ ನಡೆಸಿ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಬಸ್ ಮಾಲೀಕರ ಒಂದು ಸಂಘದ ಸಭೆಯಲ್ಲಿ. ಇನ್ನು ರಾಜ್ಯದಲ್ಲಿ ಏನು ದಿನದಿಂದ ದಿನಕ್ಕೆ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ ಇದೆ. ಈಗ ಬಸ್ಗಳ ಸರದಿ, ಸರ್ಕಾರಿ ಬಸ್ನ ಒಂದು ರೇಟ್ ಏನು ಜಾಸ್ತಿ ಆಯಿತು. ಇದರ ಬೆನ್ನಲ್ಲೇ ಖಾಸಗಿ ಬಸ್ಗಳ ಮಾಲೀಕರು ಕೂಡ ನಮ್ಮ ಬಸ್ನ ದರವನ್ನ ಕೂಡ ಏರಿಕೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆ ಮಾಡಲಿದ್ದಾರೆ. ಸಭೆಯ ನಂತರ ದರ ಏರಿಕೆಯ ಬಗ್ಗೆ ಸ್ಪಷ್ಟವಾಗಿ ನಿರ್ಧಾರವನ್ನ ಕೂಡ ಕೈಗೆತ್ತಿಕೊಳ್ತಾರೆ. ಮಾಲೀಕರು ಹೇಳಿದಷ್ಟು ದರವನ್ನ ಹಾಗಾದ್ರೆ ಸಂಘದ ಸದಸ್ಯರು ಏರಿಕೆ ಮಾಡ್ತಾರಾ? ಎಲ್ಲವನ್ನ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ.